ನನ್ನ ಹೆಸರು ಕಲಾರತಿ ಮಹಾದೇವ್ ಅಂತ. 25ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದೀನಿ. TV 9ನಲ್ಲಿ ಕಾಮಿಡಿ ಮಾಡ್ತಾಯಿದ್ದೆ. ಅಂದರೆ ಕಿರುತೆರೆಯಲ್ಲಿ ಹೆಚ್ಚು ಕಾಮಿಡಿ ಮಾಡ್ತಾ ಬಂದಿದ್ದು. ನಾನು ಮೂಲತಃ ರಂಗಭೂಮಿ ಕಲಾವಿದ. ನಮ್ಮೂರು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು, ಬೆಟ್ಟದಪುರದ ಹತ್ರ ದೇಪೂರು ಅಂತ ನಮ್ಮೂರು. ನೀವೆಲ್ಲರೂ ಆಗಲೇ ಕ್ಯೂರಿಯಾಸಿಟಿ ಅಂತ ಕಾತರದಿಂದ ಕಾಯ್ತಾ ಇದ್ವಿ. ನಾನು ನಿಮ್ಮ ಹತ್ರ ಇಂಟರ್ವ್ಯೂ ಮಾಡಿಸ್ಕೊಳ್ಳೋದು ದೊಡ್ಡ ಕಲಾವಿದೇನಲ್ಲ, ಆದರೂ ಕೂಡ ನನ್ನ ಒಂದು ಅಭಿಮಾನ ಮೇಲೆ ಇದು ಮಾಡ್ತಾಯಿದ್ದೆ. ತುಂಬ ಖುಷಿ ಆಗ್ತಾ ಇದೆ ನನಗೆ. ಕಾಟೇರದಲ್ಲಿ ನಂದು ರೈತನ ಪಾತ್ರ ಸರ್. ಪ್ರಮುಖವಾಗಿ ನನಗೆ ಒಂದಷ್ಟು ಡೈಲಾಗ್ಗಳು ಕಟ್ಟಾಗಿದೆ, ಆದರೆ ಪ್ರಮುಖವಾಗಿ ಹೀರೋಯಿನ್ ಹತ್ರ ಡೈಲಾಗ್ ಇದೆ, ಮತ್ತು ಜಗಪತಿ ಬಾಬು ಸರ್ ವಿಲನ್ ಕ್ಯಾರೆಕ್ಟರ್ ಮಾಡಿ ಅವ್ರ ಹತ್ರ ನನಗೆ ಡೈಲಾಗ್ ಇದೆ. ಮತ್ತು ಇನ್ನೊಂದು ಖುಷಿ ಏನಪ್ಪ ಅಂತಂದರೆ ನನ್ನ ಜನ್ಮದ ಸೌಭಾಗ್ಯ ಅದು. ಡಿ ಬಾಸ್ ಜೊತೆ ಥ್ರೋ ಸಿನಿಮಾ ಇದ್ದೀನಿ ಸರ್. ಅವ್ರ ಜೊತೆ ನಾನು ಹೇಳೋ ಡೈಲಾಗ್ ಹೇಳಿದ್ಮೇಲೆ ಅವ್ರು ಹೊಲ್ಮಾರಿ ತರಕ್ಕೆ ಹೋಗೋದು. ಇದೊಂದು ಡೈಲಾಗ್ ತುಂಬ ಫೇಮಸ್ ಆಗಿದೆ. ನಿಮ್ಮ ಯೂಟ್ಯೂಬರ್ಸ್ ಆಗಿರ್ಬೋದು, ಚಾನಲ್ಗಳಾಗಿರ್ಬೋದು ತುಂಬ ಇಂಟರ್ವ್ಯೂ ಮೊದಲೆಲ್ಲ ಕೇಳಿದರು. ಅದರಲ್ಲೆಲ್ಲ ನಂದು ಶಿವನ ಕೈಯಾಗೆ ತ್ರಿಶೂಲ, ನಾರಾಯಣ ಕೈನಾಗೆ ಚಕ್ರ ಇರೋಂಗೆ, ನಮ್ಮ ಕಾಟೇರನ ಕೈನಾಗೆ ಆ ಹೊಲ್ಮಾರಿ ಕಾಣಿಸ್ಕೋಬೇಕು ಅಂತ ಡೈಲಾಗ್ ಹೇಳಿದ್ದೆ. ಮತ್ತು ಸಿನಿಮಾದಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ತೀನಿ ಅದರಲ್ಲಿ. ಮತ್ತು ನಾನು ಕೂಡ ಮೂಲತಃ ಹಳ್ಳಿಯ ರೈತರ ಮಗ. ಪುಟ್ಟಣ್ಣ ಕಣಗಾಲ್ ಖ್ಯಾತ ನಿರ್ದೇಶಕರವರು, ಅವ್ರ ಊರ ಪಕ್ಕ ನಮ್ಮ ಊರು ಸರ್. ಅದು ನನಗೆ ತುಂಬ ಖುಷಿ ಆಗ್ತಾಯಿದೆ ಸರ್ ಈ ಮಾಡಿರುವಂಥ ಒಂದು ಕಂಟೆಂಟು. ಮೂಲತಃ ಜಡೇಶ್ ಅವ್ರದ್ದು ಕತೆ ಬರೆದಿರೋದು. ಕತೆ ಭಾಳ ಅದ್ಭುತವಾಗಿದೆ ಸರ್. ಅದಕ್ಕೆ ದೊಡ್ಡ ಕಳೆ ಕಟ್ಟಿದ್ದು ತರುಣ್ ಸರ್. ಅದಕ್ಕೆ ಮಾಸಿ ಸರ್ ಡೈಲಾಗ್ ಬರೆಯೋದ್ರ ಜೊತೆಗೆ, ಮತ್ತು ಕ್ಯಾಮ್ರಾಮ್ಯಾನ್ ಸರ್ ಸುಧಾಕರ್ ಸರ್. ಮತ್ತು ಅವ್ರಿಗೆ ತುಂಬ ಸಾಥ್ ಕೊಟ್ಟಿರೋದು ಶರತ್ ಭೈ ಅಂತ. ನೋಡಿ, ಅವರು ಪರದೆ ಹಿಂದೆ ಕೆಲಸ ಮಾಡೋದು, ಅವರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ರು. ಮತ್ತು ಸರ್ ಇನ್ನೊಂದೇನೆಂದರೆ, ರೈತನ ಪಾತ್ರದಲ್ಲಿ ಎಷ್ಟು ಖುಷಿಯಾಗುತ್ತೆ ಅಂದರೆ, ಬಾಸು ನಮಗೆಲ್ಲರಿಗೂ, ನಾವು ಮೈಸೂರಲ್ಲಿ ಶೂಟ್ ಮಾಡಿದಾಗ ರೈತರದ್ದು ಸಾಂಗ್ ಮಾಡಿದ್ದು. ಆ ರೈತರ ಸಾಂಗ್ ಬರೆದಿದ್ದು ಪುನೀತ್ ಆರ್ಯ ಸರ್. ಅದರಲ್ಲಿ ನಾವು ರೈತರ ಪಾತ್ರಗಳು ಮಾಡ್ತಿರ್ಬೇಕಾದ್ರೆ ರಿಯಲ್ ಆಗಿ ಎಷ್ಟು ಖುಷಿ ಆಯಿತು ಅಂದರೆ, ಯಾವುದೇ ಥರ ಡೂಪ್ಲಿಕೇಟ್ ನೇಗಲ್ಗಳನ್ನ ಮಾಡಿಸಿ ನಮ್ಮ ಹೆಗಲ ಮೇಲೆ ಮಡಗಲಿಲ್ಲ ತರುಣ್ ಸರ್. ಒಳ್ಳೆ ಫೀಲ್ ಬೇಕು, ಚೆನ್ನಾಗಿರಬೇಕು, ರಿಯಲ್ ಆಗಿ ಬೇಕು ನನಗೆ ಅಂತ ರಿಯಲ್ ಆಗಿರೋ ನೇಗಲ್ಗಳನ್ನ ತಗೊಬಂದು ನಮ್ಮ ಹೆಗಲ ಮೇಲೆ ಇಟ್ಟಿದ್ರು. ಅದು ಎಷ್ಟು ಕಳೆ ಕಟ್ತು ಅಂದರೆ, ನಾವು ರೈತರ ಮಗಾಗಿ ನನ್ನ ಹೆಗಲ ಮೇಲೆ ಎಷ್ಟೋ ವರ್ಷ ಆದಮೇಲೆ ಆ ನೇಗಲು ಬಿದ್ದಿದ್ದು ಭಾಳ ತುಂಬ ಖುಷಿ ಆಯಿತು. ಆಮೇಲೆ ಬಾಸ್ ಮನೆಯಿಂದನೇ ಊಟ ಸರ್. ಎಷ್ಟು ಪುಣ್ಯಾತ್ಮರು ಅಂದರೆ, ಅವರ ನಂಬ್ಕೊಂಡು ಇಂಡಸ್ಟ್ರಿನಲ್ಲಿ ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಮತ್ತು ನಿಮಗೆ ಗೊತ್ತಿದೆ, ಅವರು ಕೊಟ್ಟಿದ್ದನ್ನು ಯಾವತ್ತೂ ಹೇಳಲ್ಲ ಅವರು. ಆದರೆ ಸರ್ ಎಷ್ಟು ಚೆನ್ನಾಗಿ ಅವರು ಉಣಬಡಿಸಿದ್ರು ಅಂದರೆ, ಅವರ ಮನೆಯಿಂದ ಸರ್ ಮಟನ್ ಬಿರಿಯಾನಿ ಮಾಡಿಸಿ, ಚಿಕನ್ ಎಲ್ಲ ಸರ್, ಯಾರು ಏನೇನು ತಿಂತಾರೆ ಎಲ್ಲರೂ, ವೆಜ್ಜಲ್ಲಿ ನಾನ್ ವೆಜ್ಜಲ್ಲಿ ಎಲ್ಲ ಊಟ ಮಾಡಿಸಿದ್ರು ಸರ್. ಮತ್ತು ಆ ಸೀನಲ್ಲಿ ಇದ್ವಲ್ಲ ಸರ್ ಅವ್ರ ಜೊತೆಲಿ, ನಾವಿವತ್ತು ಒಂದು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಎಷ್ಟೋ ವರ್ಷಗಳಿಂದ ಕಾಯ್ತಿರೋಂಥ ಸ್ನೇಹಿತರಿದ್ದಾರೆ, ತುಂಬ ಜನ ಇದ್ದಾರೆ. ಆದರೆ ನನ್ನ ಸೌಭಾಗ್ಯ ಸರ್, ಥ್ರೋ ಸಿನಿಮಾ ಅವ್ರ ಜೊತೆಲಿ ಆ ಹಳ್ಳಿ ಸೀನ್ಗಳು ಬಂದಾಗೆಲ್ಲ ರಿಯಾಕ್ಷನ್ ಆಗಿರ್ಬೋದು, ಪ್ರಮುಖವಾಗಿ ಅದರಲ್ಲಿ ಕಾಣಿಸ್ಕೊತಾ ಇರ್ಬೋದು. ಅದು ತುಂಬ ಖುಷಿಯಾಗುತ್ತೆ ಸರ್. ಡೈಲಾಗ್ ಹೇಳ್ಬೋದಾ ಸರ್? ಅದೇ ಇದೇ ಡೈಲಾಗ್ ಜಾಸ್ತಿ ಫೇಮಸ್ ಆಗಿರುತ್ತೆ ಸರ್. ಶಿವನ ಕೈಯಾಗೆ ತ್ರಿಶೂಲ, ನಾರಾಯಣ ಕೈನಾಗೆ ಚಕ್ರ ಇರೋ ಹಾಗೆ, ನಮ್ಮ ಕಾಟೇರನ ಕೈನಾಗೆ ಹೊಲ್ಮಾರಿ ಕಾಣಿಸ್ಕೋಬೇಕು. ಈ ಡೈಲಾಗು ತುಂಬ ಫೇಮಸ್ ಆಗಿದೆ ಸರ್. ಮತ್ತು ಇನ್ನೊಂದು ತುಂಬ ಖುಷಿ ವಿಚಾರ ಏನಂದರೆ ಸರ್, ರಾಕ್ಲೈನ್ ಸರ್ ಪ್ರೊಡಕ್ಷನಲ್ಲಿ ನಡೆದಂಥ ಇದು ನಿರ್ಮಾಣ ಆಗಿದ್ದು ಈ ಸಿನಿಮಾ. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಸರ್ ತುಂಬ ಕೆಲಸಗಳು ಆಗಿದೆ ಸರ್. ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಒಂದು ಊಟೋಪಚಾರ ಆಗಿರ್ಬೋದು, ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಅದರಲ್ಲಿ ಕೆಲಸ ಮಾಡಿರೋರು, ನಿರ್ದೇಶಕರುಗಳ ಕೆಲಸ ಮಾಡಿರೋರಲ್ಲಿ ಶ್ರೀಕಾಂತ್ ಸರ್, ಪ್ರಶಾಂತ್ ಮಾಡಿದ್ದೀರಾ ನೀವು ಸರ್? ನಾನು 25ಕ್ಕೂ ಹೆಚ್ಚು ಮೂವಿಗಳಲ್ಲಿ ಕೆಲಸ ಮಾಡಿದ್ದೀನಿ. ಓಕೆ, ಇದಕ್ಕೆ ಹೆಂಗೆ ಸೆಲೆಕ್ಟ್ ಆಗಿದ್ರಿ ನೀವು ಅಂತ ಸರ್? ಇದಕ್ಕೆ ನಾನು ಸೆಲೆಕ್ಟ್ ಆಗಿದ್ದು ಸರ್, ನಾನು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ, ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲಿ ದೊಡ್ಡಹಟ್ಟಿ ಬೋರೇಗೌಡ ಅಂತ ಒಂದು ಚಲನಚಿತ್ರದಲ್ಲಿ ನಾನು ಒನ್ ಆಫ್ ದಿ ಲೀಡ್ ಸರ್. ಅದರಲ್ಲಿ ಸೀರಿಯಸ್ ಆಗಿ ನಾನು ಮಾತಾಡ್ತಾ ಇರೋದು ಕಾಮಿಕಾಗಿ ಹೋಗ್ತಾ ಇರ್ತದೆ ನನ್ನ ಕ್ಯಾರೆಕ್ಟರ್, ಸಿಚುಯೇಷನಲ್ ಕಾಮಿಡಿ ಆ ಪಾತ್ರ ಮಾಡಿದ್ದೆ. ಆ ದೊಡ್ಡಹಟ್ಟಿ ಬೋರೇಗೌಡದಿಂದ ನನಗೆ ಅಲ್ಲಿ ಅವಕಾಶ ಆಗಿದ್ದು ಸರ್. ನಾನು ಯಾವತ್ತೂ KM ಪ್ರಕಾಶನ್ ಅವ್ರನ್ನ ನೆನ್ಕೋತಾ ಇರ್ತೀನಿ ಸರ್. ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಪುನಿ, ಶಿವಣ್ಣ, ಸಾಗರ್ ಅಂತ. ಮತ್ತು ಪುನಿ ಅವರ ಬ್ರದರ್ ಅನು ಅಂತಿದ್ದಾರೆ, ತರುಣ್ ಸರ್ ಆಫೀಸಲ್ಲಿ ಕೆಲಸ ಮಾಡೋದು. ಅವರು ಇಷ್ಟೊಂದು ಟ್ಯಾಲೆಂಟ್ ಇಟ್ಕೊಂಡಿದ್ದಾರೆ. ನಾವು ಕೂಡ ರೈತರ ಮಕ್ಕಳು, ಇದರಲ್ಲಿ ಯಾಕೆ ಕಾಟೇರದಲ್ಲಿ ಸರ್ಗೆ ಹೇಳಿ ಒಂದು ಅವಕಾಶ ಕೊಡಿಸ್ಬಾರ್ದು ಅಂತ ಅದು ಕೊಡಿಸಿದ್ರು ಸರ್. ನಾನು ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.